ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಒಂದು ನಿರ್ದೇಶನದ ಮೇರೆಗೆ ಇಂದು ನಮ್ಮ ಅಂತ ಹೇಳಿದ್ರೆ ಒಂದು ಸಮನ್ವಯ ಸಮಿತಿಯನ್ನು ಮಾಡಿದ್ರು. ಆ ಸಮಿತಿಯಲ್ಲಿ ಮಂತ್ರಿಗಳು ಇದ್ರು, ಅದಕ್ಕೆ ನನ್ನನ್ನು ಸಂಚಾಲಕರನ್ನಾಗಿ ಮಾಡಿದ್ರು. ಆ ಒಂದು ಸಭೆಯನ್ನು ಇವತ್ತು ಪ್ರಿಲಿಮಿನರಿ ಒಂದು ಮೀಟಿಂಗನ್ನು ಇವತ್ತು ಶಾಸಕಾಂಗ ಸಭೆಯ ಕಚೇರಿಯಲ್ಲಿ ಇವತ್ತು ನಡೆಸಿದ್ವಿ. ಎಲ್ಲ ಶಾಸಕರುಗಳು ಮಂತ್ರಿಗಳು ಬಂದಿದ್ರು. ಅಂತ ಹೇಳಿದ್ರೆ ಯಾವ ರೀತಿ ಒಂದು ಚುನಾವಣೆಯನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಿಲಿಮಿನರಿ ಒಂದು ಡಿಸ್ಕಷನ್ ನಡೀತು. ಅದರ ಪ್ರಕಾರ 24ನೇ ತಾರೀಕು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ದಾವಣಗೆರೆಗೆ ಸಂಬಂಧಪಟ್ಟಂತಹ ಪಕ್ಷದ ನಾಯಕರುಗಳನ್ನು, ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರುಗಳನ್ನು, ಇವರುಗಳ ಸಭೆಯನ್ನು ಕರೆಯೋದು ಅಂಥೇಳಿ ನಿರ್ಧಾರವನ್ನು ಮಾಡಿದ್ದೀವಿ. ಆಮೇಲೆ ಚುನಾವಣೆಯಲ್ಲಿ ನಾವು ಗೆಲ್ಲಕ್ಕೆ ಯಾವ ರೀತಿ ಒಂದು ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಒಂದು ಚರ್ಚೆಗಳು ನಡೀತು. ಅದರ ನಡುವೆ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ನನ್ನ ಮೂಲಕ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಚುನಾವಣೆಯ ಅಭ್ಯರ್ಥಿಗಳ ಬಗ್ಗೆ ಯಾರೇ ಆಗಲಿ ಯಾವುದೇ ರೀತಿಯ ಪತ್ರಿಕೆ ಹೇಳಿಕೆಗಳನ್ನು ಕೊಡಬಾರ್ದು. ನಾವು ಚುನಾವಣೆಯಲ್ಲಿ ಗೆಲ್ಲೋದನ್ನು ನೋಡಬೇಕೇ ಹೊರತು ಯಾರು ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಗಮನವನ್ನು ಹೈಕಮಾಂಡ್ ಮತ್ತು ರಾಜ್ಯ ಮಟ್ಟದ ನಾಯಕರುಗಳು ಕೊಡ್ತಾರೆ. ಆ ಸ್ಥಳೀಯ ನಾಯಕರುಗಳಲ್ಲಿ ಇದು ಗೊಂದಲವನ್ನು ಕೊಡಬಾರ್ದು ಅನ್ನೋ ಒಂದು ನಿರ್ದೇಶನವನ್ನು ಅವ್ರು ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಇವತ್ತು ಅಲ್ಲಿಯ ಜಿಲ್ಲಾ ಮಂತ್ರಿಗಳಾದಂಥ ಎಸ್ ಮಲ್ಲಿಕಾರ್ಜುನ ಅವರು ಬಂದಿದ್ದರು, ಹಿರಿಯ ನಾಯಕರಾದಂಥ ಈಶ್ವರ್ ಖಂಡ್ರೆ ಅವರು ಸಭೆಗೆ ಬಂದಿದ್ದರು, KH ಮುನಿಯಪ್ಪ ಅವರು ಬಂದಿದ್ದರು, ಕೃಷ್ಣ ಬೈರೇಗೌಡರು ಬಂದಿದ್ದರು, ರೇವಣ್ಣ, ಸುದರ್ಶನ್ನು, ಅದೇ ರೀತಿ ಬಾಕಿ ಎಲ್ಲ ತನ್ವೀರ್ ಸೇಠ್ ಅವರು, ಯಾರನ್ನೆಲ್ಲ ಜಮೀರ್ ಅಹಮದ್ ಅವರು, ಇವರೆಲ್ಲರನ್ನು ಕರೆದಿದ್ವಿ. ಅವರೆಲ್ಲ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ಅದೇ ರೀತಿ ಇವತ್ತು ಏನು ನಾವು ನಿರ್ಧಾರವನ್ನು ಇವತ್ತು ಮಾಡಿದ್ದೀವೋ ಅದನ್ನು ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೂ ಮತ್ತು ಸಂಬಂಧಪಟ್ಟ ನಾಯಕರುಗಳಿಗೆ ನಾನು ತಲುಪಿಸ್ತಾ ಇದ್ದೀನಿ. ಸರ್, ಈಗ ಗೊಂದಲ ಇರ್ತಕ್ಕಂಥದ್ದು ಮುಸ್ಲಿಂ ಸಮುದಾಯ ಕೇಳ್ತಾ ಇರೋದ್ರಿಂದ ಮತ್ತೆ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಕೇಳ್ತಾ ಇರೋದ್ರಿಂದ ಹೀಗಾಗಿ ಯಾವುದು ಯಾರಿಗೆ ಮನೆ ಹಾಕ್ಬೇಕು ಅಂತ ಈಗ ಗೊಂದಲ ಏನೂ ಇರಲಿಲ್ಲ. ಭಾಳ ಸ್ಪಷ್ಟವಾಗಿ ಜಮೀರ್ ಅಹಮದ್ ಅವರು ಇದ್ರು, ಮಲ್ಲಿಕಾರ್ಜುನ ಅವರು ಇದ್ರು. ಅವ್ರು ಏನಪ್ಪ ಅವ್ರು ಹೇಳ್ತಾ ಹೇಳಿದ್ರೆ, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತೆ ಅದಕ್ಕೆ ನಾವೆಲ್ಲರೂ ಭದ್ರವಾಗಿದ್ದೇವೆ ಅನ್ನೋ ಮಾತನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 24ನೇ ತಾರೀಕು ಮಧ್ಯಾಹ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅಲ್ಲಿನ ಸ್ಥಳೀಯ ನಾಯಕರುಗಳನ್ನು ಕರೆಸಿ ನಾವು ಒಂದು ಸಭೆಯನ್ನ ಮಾಡ್ತಾ ಇದ್ದೀವಿ. ಸರ್, ಇನ್ನು ಚುನಾವಣೆ ಘೋಷಣೆ ಆಗಿಲ್ಲ. ಚುನಾವಣೆ ಯಾವಾಗ ಘೋಷಣೆ ಆಗುತ್ತೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುವಂತ. ಆದರೆ ನಾವು ಕಾಂಗ್ರೆಸ್ ಪಕ್ಷ ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದು ಒಂದು ನಿರ್ಧಾರವನ್ನು ಅಂತ ಹೇಳಿದ್ರೆ ನಮ್ಗೆ ಆ ಚುನಾವಣೆಯನ್ನು ನಾವು ಗೆಲ್ಲೇಬೇಕು. ನಾವು ಆ ಗೆಲ್ಲಕ್ಕೆ ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಬೇಕು, ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ನಮಗೆ ಆ ಚುನಾವಣೆಯನ್ನು ಯಾವ ರೀತಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ನಾವು ಬಹಳಷ್ಟು ಒಂದು ಮುತುವರ್ಜಿಯನ್ನು ಕೊಡ್ತಾ ಇದ್ದೀವಿ ಸರ್.